ಏನು ಮಾಡ್ತಾ ಇದ್ದಾನೆ? ತಲೆ ಹಾಕೊಂಡು ನಿಂತಿದ್ದಾನೆ. ತಲೆ ತಳ ಹಾಕೊಂಡು ನಿಂತ್ಕೊಂಡವನೆ. ಓಕೆ. ಇಲ್ಲ, ಡೆತ್ ಹೆಂಗಾಯ್ತಾ? ಒಂದು ಡೆತ್ ಹೆಂಗಾಗಿದೆ? ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ. ಓಕೆ, ಆತ್ಮಹತ್ಯೆ ಮಾಡ್ಕೊಂಡಿರೋದು. ಹಂಗಂದ್ರೆ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಈಗ ಮಮ್ಮಿ ಪಪ್ಪ ಗೊತ್ತಾಗೋದು ಬೇಡ, ಕಾರಣ ಗೊತ್ತಾಗೋದು ಬೇಡ ಮಮ್ಮಿ ಪಪ್ಪಾಗ. ಗೊತ್ತಾಗ್ಬೇಕಿರ್ತಿತ್ತು ಯಾಕೆ ಮಾಡ್ಕೊಂಡಿ ಅಂತ. ನಾವು ತಾಯಿವರೆಗೂ ಕೊಡ್ಬೋದಾಗ್ತಿತ್ತು ಮನೆ. ಯಾಕೆ ಮಾಡ್ಕೊಂಡಿ ನೀನು? ಏನಾದ್ರೂ ಏನು ಹೇಳಕತ್ತಾನ? ಏನು ಮಾಡತ್ತಾನ? ಅಳ್ಳಕತ್ತಾನ. ಸರಿ ಸರಿ, ನಿಮ್ಮ ಹತ್ರ ಕರೀರಿ ಅವನಿಗೆ, ನಿಮ್ಮ ಮಗನ ನಿಮ್ಮ ಹತ್ರ ಕರೀರಿ. ಬಂದ? ಸರಿ, ಮಾತಾಡ್ಕೊಳ್ಳಿ ನಿಮ್ಮ ಮಗನ ಜೊತೆ, ಮುದ್ದಾಡಿ ಏನು ಹೇಳಬೇಕು ಮುತ್ತು ಕೊಡಿ. ಮಗನ ಅಪ್ಕೊಳ್ಳಿ, ತಪ್ಕೊಳ್ಳಿ, ಕ್ಷಮೆ ಕೇಳಿ ನಿಮ್ಮಿಂದ ಏನಾದರೂ ತಪ್ಪಾಗಿದ್ರೆ. ಮಾತಾಡಿ. ಓಕೆ, ನಿಮ್ಮನ್ನ ತಪ್ಕೊಂಡಿದ್ದಾನೆ. ಓಕೆ, ಚೆನ್ನಾಗಿದ್ರು ಚೆನ್ನಾಗಿದೆ ಮಮ್ಮಿ ಪಪ್ಪ ನೀವಿಬ್ರು ಚೆಂದಾಗೇ ಇರ್ರಿ. ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟೆ. ಸಾರಿ, ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟೆ. ಅಲ್ಲ, ಒಬ್ಬನೇ ಮಗ ಆತ್ಮಹತ್ಯೆ ಚಂದಾಗಿ ಬೆಳೆಸಿದ್ರಿ, ಇಷ್ಟೆಲ್ಲ ನೀವು ಚಂದಾಗಿ ಬೆಳೆಸಿ ಚಂದಾಗಿ ಓದಿಸ್ಲಾತಿದ್ರಿ, ಒಂದರ ಮಾತು ಹೇಳ್ಬೇಕಲ್ಲ ನಿಮಗ್ ಏನೈತಿ ಏನಿಲ್ಲ. ಏನಂತೆ? ಓಕೆ, ಐ ಆಮ್ ಸಾರಿ ಅಂತ ಹೇಳ್ತಾ ಇದ್ದಾನ. ಆದ್ರೆ ಸಬ್ಜೆಕ್ಟ್ ವಿಷಯ ಹೇಳ್ತಾ ಇಲ್ಲ. ವಿಷಯ ಹೇಳ್ತಾ ಇಲ್ಲ, ಬಟ್ ಬರೀ ಐ ಆಮ್ ಸಾರಿ ಅಂತ ಹೇಳ್ತಾ ಇದ್ದಾನೆ. ಓಕೆ, ಐ ಡೋಂಟ್ ನೋ ವಾಟ್ ಟು ಡು. ಐ ಡೋಂಟ್ ನೋ ವಾಟ್ ಟು ಡು. ಐ ಆಮ್ ಸಾರಿ. ನನಗೇನು ಗೊತ್ತಾಗ್ತಾ ಇಲ್ಲ. ಓಕೆ, ಅವನು ಚೆನ್ನಾಗಿ ಕಲಿತಾ. ಏನ್ ಮಾಡಿದ್ದ ಅವನು? ಯಾವ ಸ್ಟೂಡೆಂಟ್? IIT NIT ಟ್ರೈ ಮಾಡ್ತಾ ಇದ್ದ. ಎಷ್ಟು ಮಾರ್ಕ್ಸ್ ಎಷ್ಟು ತೆಗೆದಿದ್ದ? ಪರ್ಸೆಂಟೇಜ್ ಸೆಕೆಂಡ್ ಇಯರ್ಗೆ 95 ಮಾಡಿದ್ದ. ಅವ್ರು ನೋಡಿ ಎಷ್ಟು ಹುಷಾರು ಹುಡುಗ. ಅವ್ನು ಇಂಗ್ಲೀಷ್ ಮಾತಾಡ್ತಾ ಇದ್ದಾನಲ್ಲ, ಅದಕ್ಕೆ ನಾನು ಕೇಳಿದ್ದೆ ಇವಾಗ ಎಷ್ಟು ಮಾರ್ಕ್ಸ್ ತೆಗೆದಿರ್ಬೋದು ಅಂತ. ಒಳ್ಳೆ ಹುಡುಗ. ಒಟ್ನಲ್ಲಿ ಅವನು ಹೇಳಕ್ ಇಷ್ಟಪಡ್ತಾ ಇಲ್ಲ, ಐ ಆಮ್ ಸಾರಿ ಅಂತ ಕೇಳ್ತಾ ಇದ್ದಾನೆ. ಬಟ್ ಅವನು ನಿಮಗೆ ಅಪ್ಕೊಂಡೇ ಕುತ್ಕೊಂಡಾನ? ಇನ್ನೂ ಅಪ್ಕೊಂಡಿದ್ದಾನ? ಸರಿ, ನಿಮಗೇನಾದ್ರೂ ಹೇಳ್ಬೇಕಾ ಅವನ ಮನಸ್ಸಲ್ಲಿರೋದು? ಮಮ್ಮಿಗೆ ಏನಾದ್ರೂ ಹೇಳ್ಬೇಕಾ? ಇಲ್ಲ ಮಮ್ಮಿ, ನಿಮ್ಮಿಂದ ತಪ್ಪಾಗಿಲ್ಲ, ನೀನು ಒಳ್ಳೆಯವಳು. ಸರಿ, ಅವ್ರ ಅಪ್ಪನ ಹತ್ರ ಹೋಗಕ್ಕೆ ಹೇಳಿ. ಪಪ್ಪನ ಹತ್ರ ಹೋಗ್ಬಿಟ್ಟು ಏನಾದರೂ ಹೇಳಕ್ ಹೇಳಿ. ಪಪ್ಪಾಗ ಏನಾದರೂ ಹೇಳ್ಕೋಬೇಕಾ? ಏನ್ ಹೇಳ್ತಾ ಇದ್ದಾನೆ ಅವ್ರ ಅಪ್ಪನಿಗೆ? ಮಮ್ಮಿಗೆ ಚೆನ್ನಾಗಿ ನೋಡ್ಕೋ. ಮತ್ತೆ ಅಳಬೇಡ, ಚೆನ್ನಾಗಿರ್ರಿ. ಅವ್ರ ಅಪ್ಪನಿಗೆ ಅಪ್ಕೊಳಕ್ ಹೇಳಿ. ನಿಮ್ಮಪ್ಪ ತುಂಬಾ ಮಿಸ್ ಮಾಡ್ಕೋತಾರೆ ಚೇತನ್. ಅಪ್ಪ ತುಂಬಾ ಮಿಸ್ ಮಾಡ್ಕೋತಾರೆ ನಿನಗೆ. ಅಪ್ಪಗೆ ಏನಾದ್ರೂ ಹೇಳ್ಬೇಕಾ? ಜಾಸ್ತಿ ಮಾತಾಡ್ತಿರ್ಲಿಲ್ಲ ಅವನು ಇದ್ದಾಗ. ಜಾಸ್ತಿ ಮಾತಾಡ್ತೀನಿ. ಒಂದು
ಏನು ಮಾಡ್ತಾ ಇದ್ದಾನೆ? ಮಿಸ್ ಯು ಅಂತ ಇದ್ದಾನೆ. ಓಕೆ. ಏನಾದರೂ ಮಾಟ ಮಂತ್ರ ಮಾಡಿಸಿದಾರ ನಿಮಗೆ? ಅಥವಾ ಯಾಕೆ 7-8 ವರ್ಷದಿಂದ ನಿಮಗೆ ಚೆನ್ನಾಗಿ ನಿದ್ದೆ ಬರಲ್ಲ? ಕಣ್ಣು ತುಂಬ ನೀವು ನಿದ್ದೆ ಮಾಡಿಲ್ಲ ಒಂದಿನಾನು. ಯಾಕೆ ಆ ಥರ? ಪಪ್ಪ ನಂಬಿಕೆ ಇಟ್ಕೊಂಡು ಹೋದ್ರೆ ಎಲ್ಲ ಆಗುತ್ತೆ. ಒಟ್ಟಿನಲ್ಲಿ ನೀವು ನಿಮ್ಮ ಮನೆಯವರು ಚೆನ್ನಾಗಿರ್ಬೇಕು ಅನ್ನೋದೇ ನಿಮ್ಮ ಮಗನ ಆಸೆ. ಅವರಪ್ಪ ಕ್ರಿಕೆಟ್ ಆಡ್ತಾ ಇದ್ದಲ್ಲ, ಅದು ಖುಷಿ ಆಗ್ತಾರ ಹಂಗೆ. ಎಲ್ಲರ ಮುಂದೆ ನಂಬ್ಕೊಂಡು ನೋಡ್ಕೊಂಡು ಹೋಗ್ಬೇಡಪ್ಪ ಅಂತ ಹೇಳಿ. ಏನು ಹೇಳ್ತಾ ಇದ್ದಾನೆ? ಎಲ್ಲಾರ ಮುಂದೆ ಎಲ್ಲ ವಿಷಯ ಹಾಕೊಂಡು ಹೋಗ್ಬೇಡಪ್ಪ, ಒಳ್ಳೆಯವ್ರಂದ್ರೆ ಯಾರು ಇಲ್ಲಿ ಅಂತ ಹೇಳ್ತಿದ್ದಾನೆ. ಈಗ ನಿಮ್ಮ ಮಗನ್ನ ಕಳಿಸ್ಕೊಡೋಣ. ಲಾಸ್ಟಲ್ಲಿ ಒಂದು ಸತಿ ಅಪ್ಕೊಂಡ್ರೆ ಮುತ್ಕೊಡಿ. ಅವನೇನಾದರೂ ಹೇಳ್ಕೊಬೇಕಾ? ಹೋಗುತ್ತೆ ಚೆನ್ನಾಗಿದ್ದೀನಿ ನೋಡ್ರಿ, ಫುಲ್ ಇಡೀ ಸೆಷನ್ ಒಳಗೆ, ಇಡೀ ಅವನ ಜೊತೆ ಮಾತಾಡೋದ್ರೊಳಗೆ ಅವ್ನು ಹೇಳ್ತಾ ಇರೋದು ಪಪ್ಪ ಮಮ್ಮಿ ಇಬ್ಬರು ಚಲೋ ಇರ್ರಿ ಅಂತ ಹೇಳಿ. ಅವನ ಆಸೆನೇ ಅದೇ ಐತಿ, ನೀವು ಚೆಂದಾಗೆ ಇರ್ಬೇಕಷ್ಟೆ. ನೋಡಿ, ಚೇತನ್ ಕಾಣಿಸ್ತಾ ಇದ್ದಾನ? ಯಾವ ಕಡೆಗೆ ಹೋಗ್ತಾ ಇದ್ದಾನೆ? ಮೇಲೆ ಹೋಗ್ತಾ ಇದ್ದಾನೆ. ನೋಡಿ, ಇವಾಗ ಕಾಣಿಸ್ತಾ ಇದ್ದಾನ? ಇವಾಗ ಕಾಣಿಸ್ತಾ ಇದ್ದಾನ? ಪೂರ್ತಿಯಾಗಿ ಹೋಗಿ. ಸರಿ. ಹಲೋ, ಓಂ ನಮಃ ಶಿವಾಯ. ನಮಸ್ಕಾರ ಎಲ್ಲರಿಗೂ. ಈ ಸೆಷನ್ನಲ್ಲಿ ಆತ್ಮ ಜೊತೆ ಮಾತಾಡುವಾಗ ನಡುವೆ ಕಟ್ಟಾಗಿರುತ್ತೆ ಅಲ್ವಾ, ಅಲ್ಲಿ ನಾವು ಹೈಡ್ ಮಾಡಿರ್ತೀವಿ. ಓಕೆ, ಆ ಫ್ಯಾಮ್ಲಿನವರು ಇದನ್ನು ಹಾಕಬೇಡಿ ಅಂತಾರಲ್ಲ, ಅಲ್ಲಿ ಕಟ್ ಮಾಡಿ ಹಾಕಿರ್ತೀವಿ. ಅದು ನಿಮಗೆ ಕೇಳಿಸಲ್ಲ. ಓಕೆ, ಮಾಟ ಮಂತ್ರ ಯಾರು ಮಾಡಿದ್ದಾರೆ ಅದು ಕೂಡ ನಾವು ಕಟ್ ಮಾಡಿದ್ದೀವಿ. ಸ್ವಲ್ಪ ಪರ್ಸ್ನಲ್ ವಿಷಯಗಳನ್ನು ಆತ್ಮ ಹೇಳ್ಕೊಳ್ಳುತ್ತೆ, ಅದನ್ನು ಕೂಡ ನಾವು ಕಟ್ ಮಾಡಿದ್ದೀವಿ. ಓಕೆ, ಸರಿ. ನಮಸ್ಕಾರ ಎಲ್ಲರಿಗೂ.